ನಿನ್ನ ಕಣ್ಗೆ ಈ ಬಂಜರವಾದ ಭೂಮಿನೂ ಸುಂದರವಾಗಿ ಕಾಣ್ತಿದ್ಯಾ? ಈ ಭೂಮಿನೂ ನನ್ನ ಮನಸ್ಸಿದ್ದ ಹಾಗೆ ಬರಡು ಮನಸ್ಸಿನಲ್ಲಿ ಹೇಗೆ ಸಂತೋಷದ ಮೊಳಕೆ ಒಡೆಯೋದಿಲ್ವೋ ಹಾಗೆ ಈ ಭೂಮಿನೂ. ಯಾಕಷ್ಟು ನಿರಾಶೆಯಿಂದ ಮಾತಾಡ್ತಿದ್ದೀರಿ ಚಿಕ್ಕ ಯಜಮಾನ್ರೆ? ಯಾಕೆ ಅಂದ್ರೆ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿದೆ? ನನಗೆ ಗೊತ್ತಿದೆ ಈ ಭೂಮಿ ಬಂಜರ ಅಂತ. ಭೂಮಿ ತಾಯಿ ಯಾವತ್ತೂ ಬರಡಾಗಕ್ಕೆ ಸಾಧ್ಯನೇ ಇಲ್ಲ. ಅವಳು ಕೋಟಿಗೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ. ಹೀಗೆ ಅನ್ನ ಕೊಡ್ತಾ ಎಲ್ಲರನ್ನೂ ಸಾಕ್ತಾ ಬಂದಿದ್ದಾಳೆ. ಯಜಮಾನ್ರೆ, ನೀವು ಈ ಭೂಮಿ ಬಗ್ಗೆ ಅಭಿಮಾನ ಬೆಳೆಸ್ಕೋಬೇಕು. ಇದು ನಿಮ್ಮ ಯಜಮಾನ್ರೆ. ಈ ಜಾಗ ನಿಮಗೆ ಮಾತ್ರ ಸೇರಿದ್ದು. ಒಂದು ಮಾತು ತಿಳ್ಕೊಳ್ಳಿ, ನೀವು ಈ ಭೂಮಿನ ಆ ದೇವರು ಅಂತ ಭಕ್ತಿಯಿಂದ ಪೂಜಿಸಿದ್ರೆ ಈ ಜಾಗದಲ್ಲಿ ಬಂಗಾರದ ಬೆಳೆ ಬೆಳಿಬೋದು. ಏನಿವತ್ತು ತುಂಬಾ ಸುಂದರವಾಗಿ ಕಾಣ್ತಾ ಇದೆಯಾ? ಆ ಬ್ರಹ್ಮ ತುಂಬಾ ಪುಸ್ತಕ ಮಾಡ್ಕೊಂಡು ನೀವು ಸೃಷ್ಟಿ ಮಾಡಿದ ಅನ್ಸುತ್ತೆ. ಇಂಥರ ಸುಂದರವಾಗಿರೋರು ಲಕ್ಷಕ್ಕೊಬ್ಬ. ಯಜಮಾನ್ರೆ, ನೀವು ನನ್ನನ್ನು ತುಂಬ ಹೊಗಳ್ತಾ ಇದ್ದೀರಾ. ಅದರಲ್ಲೇನಿದೆ, ನೀನು ಸುಂದರವಾಗಿರೋದಕ್ಕೆ ಸುಂದರವಾಗಿದೆಯಾ ಅಂತ ಹೇಳಿದೆ. ಯಜಮಾನ್ರೆ, ಅಲ್ಲ ಅವ್ವ ಕಾಯ್ತಾ ಇರ್ತೇನೆ, ಪ್ಲೀಸ್. ಇರು ಒಂದು ನಿಮಿಷ, ಏನು ಅವಸರ? ಬಾ, ನಿಂಗೆ ಸ್ವೀಟ್ಸ್ ಕೊಡ್ತೀನಿ. ಬೇಡ ಯಜಮಾನ್ರೆ, ಕಾಯ್ತಾ ಇರ್ತಾರೆ. ಶ್ರೀಕಾಂತ ಬೆಳಗ್ಗೆನೆ ಹೊಲಕ್ಕೆ ಹೋದ್ನಲ್ಲ, ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಎಲ್ಲಿ ಸಿಕ್ಕಾಕೊಂಡಿದ್ದ ನೀನು? ಮಳೆ ಬೇರೆ ಬರೋ ಹಾಗಿದೆ. ದೇವ್ರೆ, ಯಾಕೋ ಭಯ ಆಗ್ತಿದೆಯಲ್ಲಪ್ಪ. ಶಿವಪ್ರಭಾವ ದಕ್ಷಿಣಕ್ಕೆ ಸೇರೋಲ್ಲ, ನಿಧಾನವಾಗಿ ಇರುತ್ತೆ. ಈ ಕೆಲಸ ಮಾಡಿ ಮುಗಿಸಿದ ತಕ್ಷಣ ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತಾರೆ. ನೀನು ಮಾತನ್ನ ಯಾವತ್ತೂ ಮರಿಬಾರ್ದು. ನೀನು ಶ್ರೀಕಾಂತನ್ ಹೆಂಡತಿ ಅಲ್ಲ, ಅವನ್ ದಾಸಿ ಮಾತ್ರ. ಅಲ್ಲಿ ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಚಿಕ್ಕ ಯಜಮಾನ್ರೆ. ಏನಾದ್ರು ತೊಂದರೆ ಆಗಿದೆಯಾ? ತೊಂದರೆ ಏನಿಲ್ಲ. ನೀನು ಹೇಳಿದ್ ಸರಿ. ಈ ಸಣ್ಣ ಸಣ್ಣ ಮಳೆ ಹನಿಗಳು ಮುಖದ ಮೇಲೆ ಬಿದ್ದಾಗ ತುಂಬಾ ಖುಷಿ ಆಗುತ್ತೆ. ಆಗ್ಲೇ ಸ್ವಲ್ಪ ಚಳಿ ಇದ್ದಾಗ ಎಷ್ಟು ಹಿತವಾಗಿತ್ತಲ್ಲ, ಈಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಆ ಚಳಿ. ಚಿಕ್ಕ ಯಜಮಾನ್ರೆ, ಇದನ್ನ ತಗೊಳ್ಳಿ, ಹೊಚ್ಕೊಳ್ಳಿ. ಪರವಶನಾದೆನು ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ, ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆಂದು. ದೊಡ್ಡ ತಪ್ಪು ಮಾಡ್ಬಿಡ್ತಿದ್ದೇನೆ. ನಾನು ಯಾವತ್ತೂ ಧರ್ಮ ವಿರೋಧಿ ಕೆಲಸ ಮಾಡಲ್ಲ. ಚಿಕ್ಕ ಯಜಮಾನ್ರೆ, ಯಾವ ಧರ್ಮ? ಒಬ್ಬ ಗಂಡನ ಧರ್ಮ. ನಾನು ನಿಮ್ಮ ದಾಸಿ. ನೀವು ನನ್ನ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು.